ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಈ ಬೇಸಿಕ್ ನಾಲೆಡ್ಜು ನಿಮಗೆ ಇರಲೇಬೇಕಾಗುತ್ತೆ. ಅದು ಏನು ಅಂದರೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಅಂದ್ರೇನು, ಇಲ್ಲ ಅಂದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೇನು ಅಂತ ನಿಮಗೆ ಖಂಡಿತವಾಗಿ ಗೊತ್ತಿರಲೇಬೇಕಾಗುತ್ತೆ. ಯಾಕಂದರೆ ನಿಮಗೆ ಇದು ಗೊತ್ತಿದ್ದರೆ ಸಾಕಷ್ಟು ರೀತಿಯಲ್ಲಿ ಹಣವನ್ನು ಕೂಡ ನೀವು ಸೇವ್ ಮಾಡ್ಬೋದು. ಫಸ್ಟು ಅರ್ಥ ಮಾಡ್ಕೊಳ್ಳೋಣ, ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಅಂದ್ರೇನು ಮತ್ತು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೇನು. ನಾವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ನ ಎಲ್ಲಿ ಬೈ ಮಾಡಬೇಕಾಗುತ್ತೆ ಅಂದರೆ, ಇದಕ್ಕೆ ನಮಗೆ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇರ್ತಾರೆ, ಬ್ರೋಕರ್ಸ್ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ. ಈಗ ಕೆಲವು ಬ್ಯಾಂಕ್ಗಳ ವೆಬ್ಸೈಟ್ಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ನ ನಾವು ಬೈ ಮಾಡ್ಬೋದು, ಅದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸು. ಅದೇ ರೀತಿಯಲ್ಲಿ ಥರ್ಡ್ ಪಾರ್ಟಿ ಇಂಟರ್ಮೀಡಿಯೇಟ್ಸು, ಫೈನಾನ್ಷಿಯಲ್ ಅಡ್ವೈಸರ್ಸ್ ಕೂಡ ಮ್ಯೂಚುವಲ್ ಫಂಡ್ಸ್ನ ಬೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇವೆಲ್ಲನೂ ಕೂಡ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಅಂತಾರೆ. ಯಾಕಂದರೆ ನಾವು ಇವ್ರ ಜೊತೆಯಲ್ಲಿ ನಾವೇನಾದರೂ ಮ್ಯೂಚುವಲ್ ಫಂಡ್ಸ್ನ ನಾವು ತಗೊಂಡಾಗ ನಮಗೆ ಇಲ್ಲಿ ಬ್ರೋಕರೇಜು ಕೂಡ ಇಲ್ಲಿ ಚಾರ್ಜ್ ಮಾಡ್ತಾರೆ. ನಾವು ಮ್ಯೂಚುವಲ್ ಫಂಡ್ಸ್ನ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಬೈ ಮಾಡಿದಾಗ. ಅದೇ ನಾವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂದರೆ, ಇಲ್ಲಿ ನಾವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಂದನೇ ನಾವು ಮ್ಯೂಚುವಲ್ ಫಂಡ್ಸ್ನ ಬೈ ಮಾಡ್ತೀವಿ. ಈಗ HDFC ಮ್ಯೂಚುವಲ್ ಫಂಡ್ಸ್ ಕಂಪ್ನಿಯಿಂದ ನಾವು ಡೈರೆಕ್ಟಾಗಿ ನಾವು ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿದಾಗ ನಮಗೆ ಇಲ್ಲಿ ಯಾವುದೇ ರೀತಿಯ ಕಮಿಷನ್ ಕೂಡ ಇರೋದಿಲ್ಲ. ನಾವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂದ ನಾವು ಮ್ಯೂಚುವಲ್ ಫಂಡ್ಸ್ನ ಬೈ ಮಾಡಿದಾಗ ಇದು ತುಂಬ ಅಡ್ವಾಂಟೇಜ್. ಯಾಕಂದರೆ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಕಮಿಷನ್ ಪೇ ಮಾಡಬೇಕಾಗುತ್ತೆ, ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಯಾವುದೇ ರೀತಿಯ ಕಮಿಷನ್ ಪೇ ಮಾಡೋ ಆಗಿರೋದಿಲ್ಲ. ಇದರಲ್ಲಿ ನೆಕ್ಸ್ಟ್ ಮೇಜರ್ ಡಿಫ್ರೆನ್ಸ್ ಏನಂದ್ರೆ ಕಾಸ್ಟ್ ಸ್ಟ್ರಕ್ಚರ್. ಈ ಟೋಟಲ್ ಏನು ವೆಚ್ಚ ಆಗುತ್ತೋ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅದರ ಕಾಸ್ಟ್ ಸ್ಟ್ರಕ್ಚರ್ ಕೂಡ ವೇರಿ ಆಗುತ್ತೆ, ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ಗೂ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗೂ. ಇದರಲ್ಲಿ ನಾರ್ಮಲ್ ಆಗಿ ಆಗಲೇ ಹೇಳಿದಾಗೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಕಮಿಷನ್ಸ್ ಇರುತ್ತೆ, ಟ್ರಯಲ್ ಫೀಸಸ್ ಇರುತ್ತೆ. ಇದರಿಂದ ನಮಗೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲೇ ಡಿಸ್ಟ್ರಿಬ್ಯೂಟರ್ ಕಮಿಷನ್ನು, ಟ್ರಯಲ್ ಫೀಸಸ್ಸು ಪ್ರತಿಯೊಂದನ್ನು ಆಡ್ ಆಗೋದ್ರಿಂದ ನಮಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಆಗುತ್ತೆ ನಾವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ತಗೊಂಡಾಗ. ಅದೇ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ತಗೊಂಡಾಗ ನೋ ರೆಗ್ಯುಲರ್ ಡಿಸ್ಟ್ರಿಬ್ಯೂಷನ್ ಕಮಿಷನ್ ಇರೋದಿಲ್ಲ, ಆಗ ಲೋಯರ್ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಕಂಪೇರ್ ಮಾಡಿದಾಗ. ಇದು ಮೊದಲನೆಯ ಮೇಜರ್ ಡಿಫ್ರೆನ್ಸಸ್ಸು ಕಾಸ್ಟ್ ಸ್ಟ್ರಕ್ಚರಲ್ಲಿ. ಮತ್ತು ಎರಡನೆಯ ಮೇಜರ್ ಡಿಫ್ರೆನ್ಸ್ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ. ನಾರ್ಮಲ್ ಆಗಿ ಆಗಲೇ ಹೇಳಿದಾಗೆ ಡಿಸ್ಟ್ರಿಬ್ಯೂಷನ್ ಕಮಿಷನ್ ಇದರಲ್ಲೇ ಇನ್ಕ್ಲೂಡ್ ಆದಾಗ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಎಕ್ಸ್ಪೆನ್ಸ್ ರೇಷಿಯೋ ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. ಆದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ, ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಕಮಿಷನ್ನು ಇದರಲ್ಲಿ ಆಡ್ ಆಗಿರೋದಿಲ್ಲ. ನೆಕ್ಸ್ಟ್ ಡಿಫ್ರೆನ್ಸ್ ಏನಂದರೆ, ನಮ್ಮ ಇನ್ವೆಸ್ಟ್ಮೆಂಟ್ಗೆ ಯಾವುದು ತುಂಬ ಸೂಕ್ತ, ಯಾವುದು ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಅಂದರೆ, ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ಆಗಲೇ ಹೇಳಿದಾಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದ್ದಾಗ ನಾರ್ಮಲ್ ಆಗಿ ನಮಗೆ ಲೋಯರ್ ರಿಟರ್ನ್ ಸಿಗುತ್ತೆ ಲಾಂಗ್ ಟರ್ಮಲ್ಲಿ. ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನೇ ಜಾಸ್ತಿ ಇರೋದ್ರಿಂದ ಆಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬರುವ ರಿಟರ್ನು ಸಾಕಷ್ಟು ರೀತಿಯಲ್ಲಿ ಈ ಎಕ್ಸ್ಪೆನ್ಸ್ ರೇಷಿಯೋಗೆ ಹೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗಿರೋದ್ರಿಂದ ನಮಗೆ ಇಲ್ಲಿ ರಿಟರ್ನ್ಸ್ ಕೂಡ ಜಾಸ್ತಿ ಬರುತ್ತೆ. ಇಷ್ಟು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂದರೆ, ಆಗಲೇ ಹೇಳಿದಾಗೆ ಅವೈಲಬಿಲಿಟಿ ನಮಗೆ ಎಲ್ಲಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಸಿಗುತ್ತೆ ಅಂದರೆ, ಆಗಲೇ ಹೇಳಿದಾಗೆ ಏಜೆಂಟ್ಗಳ ಮುಖಾಂತರ ಹೋದಾಗ ನಮಗೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ನ ಬೈ ಮಾಡ್ಬೋದು. ಬ್ರೋಕರ್ಗಳು ಇಲ್ಲ ಅಂದರೆ ಮಧ್ಯವರ್ತಿಗಳು, ಈಗ ಯಾವುದೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಯಾವುದೋ ಬ್ಯಾಂಕಲ್ಲಿ ನಾವು ಬೈ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸು, ಅದು ಕೂಡ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್. ಅಲ್ಲಿ ನಮಗೆ ಸಾಕಷ್ಟು ಚಾರ್ಜಸ್ ಕೂಡ ಈ ಕಮಿಷನ್ ರೂಪದಲ್ಲಿ ಹಾಕ್ತಾರೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸು ನಾವು ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಅವರ ವೆಬ್ಸೈಟಲ್ಲಿ ಹೋಗಿ ನಾವು ಬೈ ಮಾಡ್ಬೋದು, ಇಲ್ಲಾಂದರೆ ಝೀರೋದ ಅಂಥ ಕಡೆ ಕೂಡ ನಾವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಅದರಲ್ಲಿ ನಮಗೆ ಯಾವುದೇ ರೀತಿಯ ಕಮಿಷನ್ ಕೂಡ ಇರೋದಿಲ್ಲ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಬೈ ಮಾಡೋದ್ರಿಂದ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಸ್ವಲ್ಪ ಗೈಡೆನ್ಸ್ ಕೂಡ ಸಿಗುತ್ತೆ. ನಾವು ಈ ಇನ್ವೆಸ್ಟರ್ಸ್ ಮುಖಾಂತರ ಹೋದಾಗ, ಡಿಸ್ಟ್ರಿಬ್ಯೂಟರ್ಸು ಈ ಥರ ಎಲ್ಲ ಹೋದಾಗ ನಮ್ಗೆ ಅಟ್ಲೀಸ್ಟ್ ಸಮ್ ಬೇಸಿಕ್ ಮಿನಿಮಮ್ ಗೈಡೆನ್ಸ್ ಕೊಡ್ತಾರೆ, ಬೇಸಿಕ್ ಮಿನಿಮಮ್ ರಿಸ್ಕ್ ಅಸೆಸ್ಮೆಂಟ್ ಮಾಡ್ತಾರೆ ನಾವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಆದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಸಾಕಷ್ಟು ರೀತಿಯಲ್ಲಿ ಎಜುಕೇಷನ್ನ ನಮ್ಮಷ್ಟು ನಾವೇ ಪಡ್ಕೊಳ್ಬೇಕಾಗುತ್ತೆ. ನಮಗೆ ಸಾಕಷ್ಟು ನಾಲೆಜ್ ಬಿಟ್ಟ ಮೇಲೆ ನಾವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಕಾಸ್ಟ್ ಟ್ರಾನ್ಸ್ಪರೆನ್ಸಿ
ನಾರ್ಮಲ್ ಆಗಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ಅಷ್ಟು ಕಾಸ್ಟ್ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಯಾಕಂದರೆ ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಕಮಿಷನ್ಸ್ ಎಲ್ಲನೂ ಇನ್ಕ್ಲೂಡ್ ಆಗಿರೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ. ಆಗ ನಮಗೆ ಟ್ರಾನ್ಸ್ಪರೆನ್ಸಿ ತುಂಬ ಕಡಿಮೆ ಇರುತ್ತೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ. ಇದರಿಂದ ನಮಗೆ ಎಕ್ಸಾಕ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿರ್ಬೋದು, ಎಷ್ಟು ಡಿಡಕ್ಟ್ ಆಗುತ್ತೆ ಅನ್ನೋದು ಕೂಡ ನಮಗೆ ಸಾಕಷ್ಟು ರೀತಿಯಲ್ಲಿ ಮೊದಲೇ ಗೊತ್ತಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಕೂಡ. ಟ್ರಾನ್ಸ್ಪರೆನ್ಸಿ ತುಂಬ ಇಂಪಾರ್ಟೆಂಟು ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ. ಲಾಂಗ್ ಟರ್ಮ್ ಸೇವಿಂಗ್ಸಲ್ಲಿ ನಾವು ಯೋಚನೆ ಮಾಡಿದಾಗ ನಾರ್ಮಲ್ ಆಗಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ನ ಸಾಕಷ್ಟು ಪರ್ಸನಲೈಸ್ ಮಾಡ್ತಾರೆ ಇಲ್ಲಿ. ಯಾಕಂದರೆ ಅಡ್ವೈಸು ಕೂಡ ನಮಗೆ ಪರ್ಸನಲೈಸ್ಡ್ ಆಗಿ ಕೊಡ್ತಾರೆ. ಮತ್ತು ಸಾಕಷ್ಟು ರೀತಿಯಲ್ಲಿ ಸಪೋರ್ಟು ಸಿಗುತ್ತೆ ನಮಗೆ ಈ ಕಮಿಷನ್ ಬ್ರೋಕರ್ಗಳಿಂದ, ಇಲ್ಲಾಂದರೆ ಇಂಟರ್ಮೀಡಿಯೇಟರ್ಗಳಿಂದ ನಮಗೆ ಸಾಕಷ್ಟು ರೀತಿಯಲ್ಲಿ ಅಡ್ವೈಸ್ ಕೂಡ ಸಿಗುತ್ತೆ ನಾವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಅದೇ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ನಮಗೆ ಆ ರೀತಿಯ ಕಸ್ಟಮೈಸ್ಡ್ ರೀತಿಯಲ್ಲಿ ಯಾವುದೇ ಸಲಹೆಗಳು ಇಲ್ಲಾಂದರೆ ಯಾವುದೇ ಹೆಲ್ಪ್ ಸಿಗದಿರೋ ಇರ್ಬೋದು. ಆದರೆ ನೀವು ಸ್ವಂತ ರೀತಿಯಲ್ಲಿ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಮಾಹಿತಿ ತಗೊಂಡಾಗ ನಿಮಗೆ ಸಾಕಷ್ಟು ರೀತಿಯಲ್ಲಿ ಹಣ ಕೂಡ ಉಳಿಯುತ್ತೆ ಲಾಂಗ್ ಟರ್ಮಲ್ಲಿ. ಇದರಿಂದ ನಾವು ವೆಲ್ತ್ ಕೂಡ ಸಾಕಷ್ಟು ರೀತಿಯಲ್ಲಿ ಅಕಮುಲೇಷನ್ ಮಾಡ್ಕೊಳ್ಬೋದು. ಅದು ಕೂಡ ಕಡಿಮೆ ಕಾಸ್ಟಿಂದ ನಾವು ಸಾಕಷ್ಟು ರೀತಿಯ ದೊಡ್ಡ ಮೊತ್ತ ಹಣವನ್ನು ಕೂಡ ನಾವು ಇಲ್ಲಿ ಗಳಿಸ್ಬೋದು. ಆದ ಕಾರಣ ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡಿರಬೇಕು, ನಾವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಗೆ ಹೋಗ್ಬೇಕಾ ಇಲ್ಲಾಂದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗೆ ಹೋಗ್ಬೇಕಾ ಅಂತ. ನಿಮಗೆ ಸಾಕಷ್ಟು ರೀತಿಯಲ್ಲಿ ನಾಲೆಜ್ ಇದ್ದರೆ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ರೀತಿಯಲ್ಲಿ ಹಣವನ್ನು ಕೂಡ ಸೇವ್ ಮಾಡ್ಬೋದು. ಇನ್ ಕೇಸ್ ನಮಗೆ ಅಷ್ಟು ನಾಲೆಜ್ ಇಲ್ಲ, ಯಾರೋ ಮ್ಯಾನೇಜ್ ಮಾಡಲಿ, ಕಸ್ಟಮೈಸ್ ಆಗಿ ಮ್ಯಾನೇಜ್ ಮಾಡೋದ್ರೆ ನೀವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ.